ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ನೋಡಿ, ಸಾಂಬಾರು ರೆಡಿಯಾಗಿದೆ. ನೋಡಿ, ಏನು ಸಾಂಬಾರು ಅಂತೀರಾ? ಎಲ್ಲ ಮಿಕ್ಸ್ ಹಾಕಿ ಮದುವೆ ಮನೇಲಿ ಯಾವ ರೀತಿ ಸಾಂಬಾರು ಮಾಡ್ತಾರೆ ಆ ಥರದ ಸಾಂಬಾರು ರೆಡಿಯಾಗಿದೆ. ಈ ಸಾಂಬಾರನ್ನ ಯಾವ ರೀತಿ ಮಾಡಿದೆ ಅಂತ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನೋಡಿ, ಹೊಗೆ ಯಾವ ಥರ ಹೋಗ್ತಿದೆ ನೋಡುವಾಗನೇ ಬಾಯಲ್ಲಿ ನೀರು ಬರ್ತಾ ಇದೆ. ಇದು ಊಟ ಮಾಡ್ತು ಅಂದರೆ ಒಂದು ಮದುವೆ ಮುಗಿಸಿ ಬಂದಿರೋ ರೀತಿಯೇ ಫೀಲ್ ಆಗುತ್ತೆ ಫ್ರೆಂಡ್ಸ್. ಜೊತೆಗೆ ಒಂದು ಹಪ್ಪಳ ಉಪ್ಪಿನಕಾಯಿ ಇದ್ಬಿಟ್ರೆ ಸಾಕು, ಮಸ್ತ್ ಊಟ. ಯಾರು ಮೊದಲನೇದಾಗಿ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಸಾಂಬಾರು ಮಾಡಲಿಕ್ಕೋಸ್ಕರ, ತರಕಾರಿ ಸಾಂಬಾರಿಗೋಸ್ಕರ ಒಂದು 3/4 ಕಪ್ಪಷ್ಟು ಬೇಳೆನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಬೇಳೆ ಮುಳುಗುವಷ್ಟು ನೀರು ಹಾಕ್ಬಿಟ್ಟು 2 ವಿಷಲ್ ಹೊಡ್ಸ್ಕೊಂಬರ್ತೀನಿ. ನೀವು 3 ವಿಷಲ್ ಹೊಡ್ಸೋದಾದರೆ 3 ವಿಷಲ್ ಹೊಡಿಸಿ. ನಾನು 2 ವಿಷಲ್ಗೆ ಇದು ನನಗೆ ಕುಕ್ಕರಲ್ಲಿ ಬೇಯುತ್ತೆ. 2 ವಿಷಲ್ ಹೊಡ್ಸ್ಕೊಂಡು ಬರ್ತೀನಿ. ಆಮೇಲೆ ತರಕಾರಿನ ಕಟ್ ಮಾಡುವ. ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ನೋಡಿಲಿ ತರಕಾರಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಆಲೂಗೆಡ್ಡೆ, ನುಗ್ಗೆಕಾಯಿ, ಬೀನ್ಸು, ಕ್ಯಾರೆಟು ಮತ್ತು ಬದನೆಕಾಯಿ ಎಲ್ಲ ಇಷ್ಟನ್ನು ನಾನು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನು ಬೇರೆ ತರಕಾರಿ ಬೇಕಿದ್ರೂ ನೀವು ತೊಗೊಬೋದು. ಇಷ್ಟು ತರಕಾರಿ ನಾನು ತಗೊಂಡಿದ್ದೀನಿ. ಆಲ್ರೆಡಿ ಒಂದು ಸರಿ ತೊಳೆದು ಇನ್ನೊಂದು ಮತ್ತೆ ನಾನು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಒಂದಿಷ್ಟು ಚಿಕ್ಕದು ಒಂದು ಸ್ವಲ್ಪ ನೋಡಿ, ಇಷ್ಟು ಹುಣಸೆ ಹುಳಿನ ನಾನು ನೆನೆಗೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಒಂದು ತಪ್ಪಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕೋಣ. ನಿಮಗೆ ಎಷ್ಟು ಎಣ್ಣೆ ಬೇಕು ನೀವು ಹಾಕಿ. ನಾನಿಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಗೆ ಕಾಯಿಲಿ. ಈಗ ಎಣ್ಣೆ ಕಾಯ್ದಿದೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ನೋಡಿ, ನಾನು ಇಲ್ಲಿ ಇಷ್ಟು ತಗೊಂಡಿದ್ದೀನಿ. ಮೆಂತ್ಯ ಸ್ವಲ್ಪ, ಜೀರಿಗೆ ಸ್ವಲ್ಪ, ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು, ಇಷ್ಟನ್ನು ನಾನು ಒಂದೊಂದಾಗಿ ಹಾಕ್ಕೊಳ್ತೀನಿ. ಈಗ ಮೆಂತ್ಯ ಮತ್ತು ಜೀರಿಗೆ ನಾನು ಹಾಕ್ಕೊಳ್ತೀನಿ. ಈಗ ಕರಿಬೇವನ್ನು ಬ್ಯಾಡಿಗೆನೂ ಹಾಕ್ಕೊಳ್ತೇನೆ. ಸ್ವಲ್ಪ ಹಿಂಗೆ ಹಾಕ್ಕೊಳ್ತೇನೆ. ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಹೀಗೆ ಫ್ರೈ ಆಗಿ ಸ್ವಲ್ಪ. ಈಗ ಏನು ತೊಳೆದಿಟ್ಕೊಂಡಿದ್ದೆ ಆ ತರಕಾರಿ ಎಲ್ಲನೂ ನಾನು ಇದಕ್ಕೆ ಹಾಕೊಳ್ತೀನಿ. ಇದು ಕೂಡ ಸ್ವಲ್ಪ ಫ್ರೈ ಆಗಿ. ಉಪ್ಪು ಕೂಡ ಸ್ವಲ್ಪ ನಾನು ಹಾಕೊಳ್ತಾ ಇದ್ದೀನಿ. ಹೀಗೆ ಸ್ವಲ್ಪ ಫ್ರೈ ಆಗಲಿ. ಈಗ ಟೊಮೆಟೊ ಕೂಡ ಇದಕ್ಕೆ, ಒಂದು ಟೊಮೆಟೊ ಕಟ್ ಮಾಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕೊಳ್ತಾ ಇದ್ದೀನಿ. ನೀವು ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರ ನೀವು ಆ ಸಾಂಬಾರು ಪುಡಿನ ನೀವು ಹಾಕೊಬೋದು. ನಾನಿಲ್ಲಿ ಧನಿಯಾ 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ಚಿಲ್ಲಿ ಪೌಡ್ರು 1 ಟೀ ಸ್ಪೂನ್ ನಾನು ಹಾಕ್ತಾ ಇದ್ದೀನಿ. ನೀವು ಸಾಂಬಾರು ಪುಡಿ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರಾ ನೀವು ಅದನ್ನು ಹಾಕ್ಬೋದು. ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಮಿಕ್ಸ್ ಆಗಲಿ.
ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿ ಬೇಯೋಷ್ಟು ಒಂದು ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಹಾಗೆ ಬೇಯಕ್ಕೆ ಬಿಟ್ಬಿಡೋಣ. 5 ನಿಮಿಷ ಈ ತರಕಾರಿ ಹಾಗೆ ಬೇಯಲಿ, ಆಮೇಲೆ ನೋಡುವ. ಬೇಯ್ತಾ ಇದೆ ತರಕಾರಿ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಬೇಯಲಿ, ಗೊತ್ತಾಗುತ್ತೆ ಆಲೂಗಡ್ಡೆ ಇದೆಲ್ಲ ಬೆಂದ ಮೇಲೆ ಸ್ವಲ್ಪ. ಆಮೇಲೆ ನೋಡಿ ಒಂದು 2 ನಿಮಿಷ ಹೀಗೆ ಬೇಯಲಿ, ಆಮೇಲೆ ನೋಡುವ. ಈಗ ತರಕಾರಿ ಆಲ್ಮೋಸ್ಟ್ ಬೆಂದಿದೆ. ಇವಾಗ ನಾವು ಬೇಯಿಸ್ಕೊಂಡಿಟ್ಟಿದ್ವಲ್ಲ ಬೇಳೆ, ಆ ಬೇಳೆನ ನೋಡಿ ಈ ಥರ ನೋಡಿ ಬೇಯಿಸಿಟ್ಟಿದ್ದೀನಿ ನಾನು. ನೀವು ಬೇಕಾದ್ರೆ ಸ್ಮ್ಯಾಶ್ ಬೇಕಾದ್ರೆ ಮಾಡ್ಕೊಳ್ಳಿ. ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಹುಣಸೆ ಹುಳಿನ ನಾನು ಕಿವುಚ್ಕೊಂಡು ಅದ್ರದ್ದು ರಸನ ನಾನು ಜ್ಯೂಸ್ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಅದ್ರ ರಸ ಕೂಡ ನನಗೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು ಇತ್ತು, ಆ ಕರಿಬೇವು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಷ್ಟು ಕೊತ್ತಂಬರಿನ ನಾನು ಈಗಲೇ ಇದಕ್ಕೆ ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಮತ್ತೆ ಸ್ವಲ್ಪ ನೀರು ಬೇಕು ಅಂದರೆ ನೋಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಇವಾಗಲೇ ಚೆಕ್ ಮಾಡ್ಕೊಳ್ಳಿ. ಈಗ ಮುಚ್ಚಳ ಮುಚ್ಚಿ ನಿಮಗೆ ನೀರು ಬೇಕಂದರೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗೆ ಇವಾಗ ಇಷ್ಟು ಸಾಕು. ಒಂದು 2 ನಿಮಿಷ ಹೀಗೆ ಕುದೀಲಿಕ್ಕೆ ಬಿಡೋಣ, ಚೆನ್ನಾಗಿ ಕುದೀಲಿ. ಆಗಿದೆ ನೋಡೋಣ ನೋಡಿ ಫ್ರೆಂಡ್ಸ್, ಸಾಂಬಾರು ಈಗ ಆಗಿದೆ ನೋಡಿ. ಘಮ ಘಮ ಅಂತಿದೆ, ಮದುವೆ ಮನೆ ಥರನೇ ಘಮ ಬರ್ತಾ ಇದೆ. ಊಟ ಈಗಲೇ ಮಾಡೋಣ ಅನಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಸಾಂಬಾರು ರೆಡಿ ಆಗಿದೆ ನೋಡಿ, ಸೂಪರಾಗಿದೆ. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.